ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸಂಘಕ್ಕೂ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಸೌಜನ್ಯ ಹೋರಾಟನೇ ಬೇರೆ, ಧರ್ಮಸ್ಥಳ ಸಂಘನೇ ಬೇರೆ, ಇದು ಮಾಹಿತಿ. ಆದರೆ ಧರ್ಮಸ್ಥಳ ಸಂಘದ ಅಧಿಕಾರಿಗಳು ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೋರಾಟ ನಡೀತಾ ಇತ್ತಲ್ವಾ, ಕಳೆದ 2 ವರ್ಷಗಳ ಹಿಂದೆ ಈ ಸಂಘದ ಅಧಿಕಾರಿಗಳು ಸದಸ್ಯರನ್ನು ಎತ್ತುಕಟ್ಟಿ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ, ಮತ್ತು ನಿಮಗೆ ಹಾಗೆ ಸಾಲ ಕೊಡ್ತೀವಿ, ಹೀಗೆ ಸಾಲ ಕೊಡ್ತೀವಿ, ಹೆಚ್ಚಿಗೆ ಸಾಲ ಕೊಡ್ತೀವಿ, ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಕಲರ್ ಕಾಗೆ ಆರಿಸಿ ಸದಸ್ಯರನ್ನು ಕರ್ಕೊಂಬಂದು ಸೌಜನ್ಯ ಹೋರಾಟ ನಡೆಯುವಂತಹ ಸ್ಥಳದಲ್ಲಿ ಅವ್ರ ಮೇಲೆ ದಂಧಲೇಪಿಸ್ತಕ್ಕಂಥದ್ದು. ಆವಾಗ ಸೌಜನ್ಯ ಹೋರಾಟಗಾರರು ತಿರುಗಿ ಬಿದ್ದು, ಇವ್ರು ಯಾರು, ಒಬ್ಬ ಹೆಣ್ಣಿಗೋಸ್ಕರ ನಾವು ನ್ಯಾಯ ಕೇಳ್ತಾ ಇದ್ದರೆ ಇವರೆಲ್ಲ ನಮ್ಮೇಲೆ ಬರ್ತಾ ಇದ್ದಾರಲ್ಲ, ಯಾಕೆ ಬರ್ತಾ ಇದ್ದಾರೆ, ಎಂತ ಬರ್ತಾ ಇದ್ದಾರೆ ಅಂತೇಳಿ ಎಲ್ಲ ವಿಚಾರಿಸಿದಾಗ ಗೊತ್ತಾಯಿತು, ಧರ್ಮಸ್ಥಳದ ನಕಲಿ ದೇವಮ್ಮನವನ ಸಂಘದವರು, ಅವರ ಅಧಿಕಾರಿಗಳು ಇವರನ್ನು ಎತ್ತು ಕಟ್ಟಿದ್ದಾರೆ. ಈಗ ನೋಡ್ತಾ ಇದ್ದಾರಲ್ಲ, ಹೋದ ವರ್ಷ ಏನು SIT ತನಿಖೆ ನಡೆಯೋ ಹೊತ್ತಿನಲ್ಲೇ BJP, ಕಾಂಗ್ರೆಸ್, JDS 3 ಪಕ್ಷದವರಿಗೆ ಫಂಡಿಂಗ್ ಮಾಡಿದ್ರು ಅಥವಾ ಬೇರೆ ಕಡೆಯಿಂದ ದುಡ್ಡು ಬಂತು, ಫಂಡಿಂಗ್ ಮಾಡಿದ್ರು ಅಥವಾ ಬೇರೆ ಕಡೆಯಿಂದ ದುಡ್ಡು ಬಂದಿದ್ವು ಅಥವಾ ಬೇರೆ ಇನ್ನೇನೋ ಗೊತ್ತಿಲ್ಲ, 100, 200, 300 ಕಾರುಗಳು ತಗೊಂಬಂದು ಧರ್ಮಕ್ಕೆ ಅನ್ಯಾಯ ಆಗ್ತಿದೆ, ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತಿದೆ, ಧರ್ಮಸ್ಥಳದ ಮುನಿಯಾಸ್ವಾಮಿಗೆ ಅನ್ಯಾಯ ಆಗ್ತಾಯಿದೆ, ನಾವು ಹಿಂದೂ ಧರ್ಮವನ್ನು ಉಳಿಸ್ಬೇಕು, ದೇವಸ್ಥಾನವನ್ನು ಉಳಿಸ್ಬೇಕು, ಹಾಗೆ ಹೀಗೆಲ್ಲ ಅಂತೇಳಿ ಹೇಳ್ಕೊಂಬಂದ್ರಲ್ಲ. ಸೇಮ್ ಅದೇ ರೀತಿಯಲ್ಲಿ ಸೌಜನ್ಯ ಹೋರಾಟನೇ ಒಂದು ಕಡೆ, ಸೌಜನ್ಯ ಹೋರಾಟ ಮಾಡೋ ಹೊತ್ತಿನಲ್ಲೇ ಈ ಲೋಫರ್ ದಂಧೆ, ಅಲ್ಕಡ್ ದಂಧೆ, ಅಕ್ರಮ ಮೀಟ್ರ್ ಬಡ್ಡಿ ದಂಧೆಕೋರರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೆಲವೊಂದು ಮಹಿಳೆಯರಿಗೆ, ಪುರುಷರಿಗೆ ಹಣದ ಆಮಿಷಗಳನ್ನು ಒಡ್ಡಿ ಅವ್ರನ್ನ ಕರ್ಕೊಂಬಂದು ಹೋರಾಟ ನಡೆಯುವಂಥ ಸಮಯದಲ್ಲಿ ಅವ್ರ ಮೇಲೆ ಎತ್ತು ಕಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಂಘದ ಸದಸ್ಯೆ ಪಾಪ ಸಂಘದ ಅಧಿಕಾರಿಗೆ, ಸಾರ್ ಒಕ್ಕೂಟ ಮೀಟಿಂಗ್ ಬನ್ನಿ, ಯಾಕೆ ನಮ್ಮ ಸದಸ್ಯರನ್ನು ಕರ್ಕೊಂಡೋಗಿ ಸೌಜನ್ಯ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡಿಸ್ತಿದ್ದೀರಿ, ಬೇರೆ ಏನೇನೋ ಕೂಗಿಸ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಕೇಳಿದ್ರೆ, ಇಲ್ಲ ಹಾಗಿಲ್ಲ, ಇದು ಹೀಗಲ್ಲ, ಹಂಗಲ್ಲ, ಹಿಂಗಲ್ಲ ಅಂತೇಳಿ ಕಾಗೆ ಆರಿಸ್ತಕ್ಕಂಥದ್ದು ಆ ಹಾಡಿಯ ಸಮಯದ ಈಗ ಆಗ್ತಿದ್ದು. ದಯವಿಟ್ಟು ಅದನ್ನು ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಸೌಜನ್ಯ ಹೋರಾಟಗಾರರು ಧರ್ಮಸ್ಥಳದ ಅಕ್ರಮ ಮೀಟ್ರ್ ಬಡ್ಡಿ ದಂಧೆಯ ತಂಟೆಗೆ ಹೋಗಿದ್ದಿಲ್ಲ, ಇವರೇ ತಂಟೆಗೆ ಬರುವ ಹಾಗೆ ಮಾಡಿದ್ದು. ಅವಾಗ ಗೊತ್ತಾಯಿತು ಧರ್ಮಸ್ಥಳದ ಮೀಟ್ರ್ ಬಡ್ಡಿ ದಂಧೆ ಯಾವ ರೀತಿ ನಡೀತಾ ಇದೆ, ದಾಖಲೆ ಇದಾವ ಇಲ್ಲವಾ, ಪ್ರತಿಯೊಂದನ್ನು ರವೀಂದ್ರ ಶೆಟ್ಟಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಹುಲಿ ಗಿರೀಶ್ ಮಠಣ್ಣನವರು, ಜಯಂತ್ ಅವರು, ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರು ಇದೆಲ್ಲ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಇವರ ಅವ್ಯವಹಾರದ ಬಗ್ಗೆ. ದಾಖಲೆ ಇಲ್ಲದೆ ರಾಜ್ಯದ ತುಂಬ ಮಿಂಡಿ ಮೆರಿತಾ ಇದ್ದಾರೆ, ಯಾರು ಸತ್ರು ಸಮೇತ ಲೆಕ್ಕಕ್ಕಿಲ್ಲದೆ ದುಡ್ಡುಗಳನ್ನು ಸುರಿದು ಇವರು ಅಕ್ರಮವಾಗಿ ಮೀಟ್ರ್ ಬಡ್ಡಿ ನಡೀತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದು ಯಾವುದೇ ಒಂದು ಅಧಿಕಾರಿಗಳ ಕಣ್ಣಿಗೆ ಸಮೇತ ಕಾಣ್ತಾ ಇಲ್ಲ. ಏನಾದರೂ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ NCR ಅಷ್ಟೇ, FIR ಇಲ್ಲ. ಅಲ್ಲ ರೀ, ಇವ್ರಿಗೇನು ಬೇಕು ಹೇಳ್ರಿ, ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೋಬೇಕು, ತನಿಖೆ ಮಾಡಬೇಕು, ಯಾವುದರಿಂದ ಸತ್ತೋಗಿದ್ದಾರೆ, ಯಾವುದರಿಂದ ನೊಂದಿದ್ದಾರೆ, ಇದ್ರ ಬಗ್ಗೆ ನಿಂತ್ಕೊಳ್ತಕ್ಕಂಥ ಅಧಿಕಾರಿಗಳು ನಿಂತ್ಕೊಳ್ತಾ ಇಲ್ಲ. ಈಗ ಮೊನ್ನೆ ಕೋಲಾರದ ಒಬ್ಬಯ್ಯ ಪಾಪ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೊರಟಿದ್ದ. ಆಸ್ಪತ್ರೆಗೆ ಬಂದರು, ರಿಪೋರ್ಟ್ ಮಾಡ್ಕೊಂಡ್ರು ಪೊಲೀಸ್ನವರು. ಸ್ಟೇಷನ್ಗೆ ಹೋದ್ಮೇಲೆ ರಿಪೋರ್ಟೇ ತಿರ್ಚಿದ್ದಾರೆ. ಅಲ್ಲಿ ಏನು ಗಲಾಟೆ ನಡೆದಿಲ್ಲ, ಬಡದಾಟ ಆಗಿಲ್ಲ, ಇನ್ನೊಂದಾಗಿಲ್ಲ, ಮತ್ತೊಂದಾಗಿಲ್ಲ, ಯಾವುದೇ ಕಿರುಕುಳ ಇಲ್ಲ ಅಂತೇಳಿ NCR ಕೊಟ್ಟಿದ್ದಾರಂತೆ. ಏನು ಮಾಡ್ಬೇಕು ಹೇಳ್ರಿ? ಈ ಥರ ನಡೀತಕ್ಕಂಥದ್ದು. ಇದನ್ನು ಏನಾದ್ರು ಕೇಳಿದ್ರೆ ಬುರುಡೆ ಗ್ಯಾಂಗ್ನವರು ಯಾರು ರೀ? ಬುರುಡೆ ಗ್ಯಾಂಗ್ನವರು ಏನು ಸುಳ್ಳು ಹೇಳ್ತಾ ಇದ್ದೀವಿ ರೀ? ಧರ್ಮಸ್ಥಳ ಸಂಘಕ್ಕೆ ಏನಾದರೂ ಲೈಸೆನ್ಸ್ ಇದೆ ತೋರಿಸ್ಲಿ. ಕರ್ನಾಟಕ ಮನಿ ಲ್ಯಾಂಡ್ರಿಂಗ್ ಹ್ಯಾಕ್ಟ್ ಪ್ರಕಾರ ಏನಾದರೂ ಇದೆಯಾ, ಅಥವಾ RBI ಲೈಸೆನ್ಸ್ ಇದೆಯಾ? ಇವರಿಗೆ ಗೂಗಲ್ ಪೇ, ಫೋನ್ಪೇ, ಮತ್ತೊಂದು ಮಗದೋ ಅದು ಯಾವುದು ಕೇಳೋಂಗಿಲ್ಲ. ಸುಮ್ಮನೆ ದುಡ್ಡು ಕಟ್ಟಬೇಕು. ಅದು ಬೈ ಕ್ಯಾಶ್ ಕಟ್ಟಬೇಕು. ಬೈ ಕ್ಯಾಶ್ ಅಂದರೆ ಕೋಟಿಗಟ್ಟಲೆ ರೀ ಒಂದು ವಾರಕ್ಕೆ. ಏನೋ ಬಿಡಿ, ಒಂದು ಊರಲ್ಲಿ ಹಂಗೆ ಹಿಂಗೆ, ಪ್ರತಿ ಊರಲ್ಲೂ ಸಮೇತ ಇದೇ ಮೀಟ್ರ್ ಬಡ್ಡಿ ದಂಧೆ. ಕ್ಯಾಶ್ ಅವ್ರು ಆಗ್ತಕ್ಕಂಥದ್ದು ಅಕೌಂಟಿಗೆ, SKRDP ಸಂಸ್ಥೆಯಿಂದ ಅಕೌಂಟಿಗೆ ಆಗ್ತಕ್ಕಂಥದ್ದು, ಇವರು ಕಟ್ಸ್ಕೊತಕ್ಕಂಥದ್ದು ಕ್ಯಾಶು. ಇದರೆಲ್ಲ ಗೊತ್ತಾಗಲ್ಲ ಅವ್ರ ಹಣೆ ಬರ ಏನಂಬುದು. ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ?
ಈ ಸಂಘ ಹಂಗಿದೆ ಹಿಂಗಿದೆ. ಸ್ವಾಮಿ ನಮ್ಮ ವಿಡಿಯೋಗಳನ್ನ ನೋಡ್ಕೊಂಬನ್ನಿ, ಹಳೆ ವಿಡಿಯೋ ಹೊಸ ವಿಡಿಯೋ ಎಲ್ಲ ವಿಡಿಯೋ ನೋಡ್ಕೊಂಬನ್ನಿ, ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೇವೆ. ಇವರು ಯಾವ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಯಾವ ಥರ ಇಲ್ಲ ಎಂಬುದರ ಬಗ್ಗೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸಂಚಾರ ಸ್ಟಡಿ ಸಂತೋಷ್ ಅವರ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ, ಬೇಜನ್ ವಿಡಿಯೋಗಳಿದ್ದಾವೆ ರೀ, ಬೇಜನ್ ಆಡಿಯೋಗಳಿದ್ದಾವೆ. ಅದೇ ಸಂಘದ ಎಸ್ ಪಿಗಳು ಕೊಟ್ಟಿದ್ದಾರೆ ಮಾಹಿತಿ, ಬ್ಯಾಂಕ್ ಮ್ಯಾನೇಜರ್ಗಳು ಕೊಟ್ಟಿದ್ದಾರೆ. ಈ ಧರ್ಮಸ್ಥಳ ಸಂಘದವರು ಧರ್ಮಸ್ಥಳ ಸಂಘದವರು ಬ್ಯಾಂಕ್ನ ಅಧಿಕಾರಿಗಳೊಂದಿಗೆ ಒಡಂಬಡಿಕೆ ಏನು ಎತ್ತ ಎಂಬುದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿರ್ತಕ್ಕಂಥ ಆಡಿಯೋಗಳು ವಿಡಿಯೋಗಳು ಎಲ್ಲ ಇದಾವೆ, ನೋಡ್ಕೊಂಬನ್ನಿ. ಅನುಮಾನವಿಲ್ಲದೆ ಸಾಲ ಕೊಡಬೇಕಂತ ಹೇಳಿದ್ದಾರೆ. ಇವರು LIC ಬಾಂಡ್ ಇಟ್ಕೊತಾ ಇದ್ದಾರೆ, ಅಡಮಾನ ಇಟ್ಕೊತಾರೆ. ಅದು ಡೂಪ್ಲಿಕೇಟ್ ಬಾಂಡು, ಕೆಲವೊಂದು ಒರಿಜಿನಲ್ ಇದೆ, ಕೆಲವೊಂದೆಲ್ಲ ಡೂಪ್ಲಿಕೇಟು. ಹೋಗಿ ಚೆಕ್ ಮಾಡಿಸ್ರಿ. ಇವ್ರಿಗೆ ಯಾರು ಕಡಿವಾಣ ಆಗ್ತಕ್ಕಂಥದ್ದು? ದಯವಿಟ್ಟು ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೂ ಧರ್ಮಸ್ಥಳ ಸಂಘಕ್ಕೂ ಯಾವುದೇ ರೀತಿಯ ಸಂಬಂಧ ಇದ್ದಿಲ್ಲ. ಆದರೆ ಇವರೇ ಅದರಲ್ಲಿ ತಲೆ ತೋರಿಸ್ತಕ್ಕಂಥದ್ದು, ಅದರ ಆಡಿಯೋ ಇಲ್ಲ ಆಗ್ತದೆ. ದಯವಿಟ್ಟು ಕೇಳಿಸ್ಕೊಂಬಂದು ನಿಮಗೆಲ್ಲ ಗೊತ್ತಾಗುತ್ತೆ. ಇವರ ಕರ್ಮ ಮರ್ಮ ಇನ್ನೊಂದು ಮತ್ತೊಂದು ಷಡ್ಯಂತ್ರ ಎಲ್ಲ ಈ ವಿಡಿಯೋದ ಮುಖಾಂತರ ನಮಗೆ ತಿಳಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ. ನಮಸ್ಕಾರ, ಜಸ್ಟಿಸ್ ಫಾರ್ ಸೌಜನ್ಯ. ಈಗ ಆಡಿಯೋ ಕೇಳಿಸ್ಕೊಂಬನ್ನಿ. ಮತ್ತೆ ಮಾಡ್ಲಾ ಎಂತ ಹೇಳಿ? ನಾನೀಗ ಮೊನ್ನೆ ನಿಮ್ಮ ಹತ್ರ ಈಗ ಇದ್ರ ಬಗ್ಗೆ ಮಾತಾಡಿದ್ನಲ್ಲ, ಸೌಜನ್ಯ ಕೇಸ್ ಬಗ್ಗೆ. ಅದೀಗ ಸಂಘದವರ ಧರ್ಮಸ್ಥಳ ಸಂಘದವರಲ್ಲಿ ಪ್ರತಿಭಟನೆ ಆಗ್ತಿರುವಾಗ ನೀವು ಹೋಗಿ ಗಲಾಟೆ ಮಾಡ್ತಿದ್ರಲ್ಲ, ಅದು ಎಲ್ಲ ಸಂಘದವರಿಗೆ ಹೆಸರು ಬಂತಲ್ಲ ಸರ್ ಈಗ ಅಲ್ಲಿ. ಆಯ್ತು, ಮಾತಾಡ್ತೇನೆ ಅದ್ರ ಬಗ್ಗೆ ಮಾತಾಡ್ತೇನೆ ನಿಮ್ಮ ಹತ್ರ ಮತ್ತೆ. ಈಗ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಇಲ್ಲ ಇಲ್ಲ, ಅಲ್ಲ ನಾನು ಹೇಳಿ ಕೇಳಿ ಸರ್, ಇದೇ ತರ ಮಾಡಿದ್ರೆ ನಾವು ₹1 ಹಣ ಕಟ್ಟುದಿಲ್ಲ, ಗೊತ್ತಾಯ್ತಲ್ಲ? ಎಲ್ಲರೂ ನಾವು ಒಟ್ಟಾಗ್ತೇವೆ. ಅಲ್ಲಿ ಹೋಗಿ ಗಲಾಟೆ ಮಾಡುವಂತದ್ದು ಎಂತ ಇದೆ? ಸೌಜನ್ಯ ಪರವಾಗಿ ಹೋರಾಟ ಮಾಡುತ್ತೆ, ಇವ್ರು ಎಂತ ಗಲಾಟೆ ಮಾಡುದು ಎಂತ ಇದೆ? ಎಲ್ಲರಿಗೆ ಹೆಸರಲ್ವಾ? ನೋಡಿ, ಹಣ ಕಟ್ಟುದಿಲ್ಲ, ಎಂತ ಬೇಕಾದ್ರೂ ಮಾಡಿ. ಅಲ್ಲಲ್ಲ, ಒಂದ್ ನಿಮಿಷ ನೀವು ಕೇಳಿ. ಅಲ್ಲಿ ಹೋದವರು ಸೌಜನ್ಯನಿಗೆ ವಿರೋಧ ಅಂತೇಳಿ ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ. ನೋಡ್ತಾ ಇದ್ದೀನಿ ನಾನಿಲ್ಲಿ. ಅಲ್ಲಲ್ಲ, ನೀವು ಲೈವ್ ನೋಡಿ, ಸೌಜನ್ಯನಿಗೆ ಯಾರು ಕೂಡ ವಿರೋಧ ಮಾಡ್ಲಿಲ್ಲ. ಅಲ್ಲಿ ಹೋದವರು ಮಹಿಳೆಯರು, ಅವರು ನಾನು ಮೊನ್ನೆ ನಿಮ್ಮ ಹತ್ರ ಹೇಳಿದ ಹಾಗೆ ಅವ್ರು ಏನ್ ಕೇಳಿದ್ರೆ ಸೌಜನ್ಯನ ಪರವಾಗಿಯೇ ಬಂದವರು. ಆದ್ರೆ ನೋಡ್ತಾ ಇದ್ದೀನಿ, ಯಾಕೆ ಅವ್ರು ಗಲಾಟೆ ಮಾಡ್ತಾ ಇದ್ರ? ಅವ್ರಿಗೆ ಹೇಳಿ. ಅಲ್ಲಲ್ಲ, ಗಲಾಟೆ ಕೊಟ್ಟುದಿಲ್ಲ, ಎಲ್ಲ ಒಟ್ಟಾಗ್ತೇವೆ ನಾವು ಮಹಿಳೆಯರು. ಒಂದ್ ನಿಮಿಷ, ನ್ಯಾಯ ಸಿಗ್ಬಾರ್ದು ಅಂತ ಯಾರು ಪ್ರತಿಭಟನೆಗೆ ಹೋಗಿದಾರಲ್ಲ, ಒಂದ್ ನಿಮಿಷ ಅಲ್ಲಿ ಲೈವ್ ಅಲ್ಲಿ ಯಾರು ಮಾತಾಡಿದಾರೆ ಅಂತ ಹೇಳ್ತಿರಲ್ಲ, ಅವ್ರು ನಿಮ್ಗೆ ಇದಿದ್ರೆ ಕೇಳಿ, ಅಲ್ಲಿ ಯಾರು ಹೋದವ್ರ ಹತ್ರ ಅವ್ರು ನ್ಯಾಯ ಕೊಡಿಸಬಾರ್ದು ಅಂತ ಹೋಗಿದಾರ, ಏನಂತ ಹೋಗಿದಾರ ಅಂತ ಹೇಳಿ ಸಭೆ ಕರೀನಿ, ನಾವೆಲ್ಲ ಮಾತಾಡ್ತೇವೆ. ಏನ್ ನಮ್ಗೆ ಯಾರು ಧರ್ಮಕ್ಕೆ ಹಣ ಕೊಡ್ಲಿಲ್ಲ, ಕೈಯಿಂದ ಕೊಡ್ಲಿಲ್ಲ, ನಿಮ್ ಕೈಯಿಂದ ಕೊಡ್ಲಿಲ್ಲ, ಗೊತ್ತಾಯ್ತಲ್ಲ? ಒಂದ್ ನಿಮಿಷ, ನೀವು ನ್ಯಾಯ ಸಿಗ್ಬೇಕಂತ ಎಲ್ಲ ನ್ಯಾಯ ಕೊಡಿಸುವ ನೋಡಿ ಅಲ್ಲಲ್ಲ, ಲೈವ್ ನೀವು ಬೇರೆ ಉಳಿದದ್ದು ಎಲ್ಲ ಲೈವ್ ನೋಡ್ಕೊಂಡು ಮತ್ತೆ ಮಾಡ್ತಾರೆ ನೀವು. ಅವ್ರು ಎಂತ ಮಾತಾಡಿದಾರೆ? ಹೌದೌದು, ಅಲ್ಲಲ್ಲ, ನಾನು ಕೂಡ ನಿಮ್ಮ ಹತ್ರ ಮಾತಾಡ್ತೇನೆ. ಕೋವಿಡ್ ಟೈಮ್ ಅಲ್ಲಿ ಸಹ ನೀವು ಬಡ್ಡಿ ತಕೊಂಡಿದ್ರಿ, ಏನ್ ಧರ್ಮ ಹಣ ಕೊಡ್ಲಿಲ್ಲ? ಬಡ್ಡಿ ತಗೊಳ್ಳೋದಲ್ಲ, ಸಂಘದ ಇದ್ರಲ್ಲಿ ಬಡ್ಡಿ ತಗೊಳ್ಳೋದೆ ಅದು ಇದು ಆಗುದಿಲ್ಲ. ಹೌದಾ? ಬಡ್ಡಿ ತಕೊಂಡಿದ್ರೆ ಈಗ ಯಾಕೆ ಅಲ್ಲೋ ಈಗ ಲೈವ್ ಅಲ್ಲಿ ಅವ್ರು ಮಾತಾಡ್ತಿದ್ರ? ಅಲ್ಲ, ಅವ್ರು ಮಾತಾಡ್ತಾರೆ, ಸಂಘದವ್ರೆ, ಗ್ರಾಮಾಭಿವೃದ್ಧಿ ಎಲ್ಲ ಇದ್ದವ್ರು ಹೆಂಗಸ್ರವನ್ನ ಕರ್ಕೊಂಡು ಹೋಗಿ ಮಾತಾಡ್ತಿದ್ರು. ಯಾಕೆ ಮಾತಾಡ್ತಿದ್ರು? ಯಾಕೆ ಅಲ್ಲಿ ಪ್ರತಿಭಟನೆಗೆ ಅವ್ರಿಗೆ ಭಂಗ ತರ್ಬೇಕು? ಇವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ? ಒಂದ್ ಹೆಣ್ಣಿಗೆ ನ್ಯಾಯ ಸಿಗ್ಬಾರ್ದು ಅಂತ ಹೇಳಿ ಅಲ್ಲ, ಯಾರು ಮಾಡಿದ್ದಾರೆ? ಯಾರು ಹಾಗೆ ಮಾಡ್ಲಿಲ್ಲ. ಹಣ ಕೊಟ್ಟುದಿಲ್ಲ, ಎಂತ ಬೇಕಾದ್ರೆ ಮಾಡಿ ನೀವು. ಯಾರು ಕೊಟ್ಟುದಿಲ್ಲ, ಎಲ್ಲ ಒಟ್ಟಾಗ್ತೀವಿ. ಎಂತ ಮಾಡುದಿದ್ರೆ ಮಾಡ್ಕೊಳ್ಳಿ ನೀವು. ಫೈನಾನ್ಸ್ ಇಂದ ಹಣ ತಕ ಬಂದ್ ಕೊಟ್ಟು ಈಗ ಎಲ್ಲ ಅವ್ರು ಅಲ್ಲಿ ಗಲಾಟೆ ಮಾಡ್ಲಿಕ್ಕೆಲ್ಲ ಬಿಟ್ಟಿದ್ರಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಮ ಹತ್ರ ನಾನು ನೋಡ್ತಾ ಇದ್ದೆ, ₹1 ಹಣ ಕೊಟ್ಟುದಿಲ್ಲ. ಅಲ್ಲಲ್ಲ, ಎಂತ ನೀವು ನೋಡಿದಿರಿ? ಬರುವಾರ ಕೊಟ್ಟುದಿಲ್ಲ. ಅಲ್ಲಲ್ಲ, ಎಂತ ನೀವು ನಾನೀಗ ನಿಮ್ಮ ಹತ್ರ ಮಾತಾಡೋದು, ನೀವು ಮೊನ್ನೆ ಅವ್ರ ಪರವಾಗಿ ಮಾತಾಡಿದ್ರಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ. ಯಾರು ಪರವಾಗಿ ಮಾತಾಡಿದ್ದು ಹೇಳ್ತೀನಲ್ಲ, ನೀವು ಈಗ ಲೈವ್ ನೋಡಿ ಗೊತ್ತಾಗ್ತದೆ ನಿಮ್ಗೆ. ನಾವು ₹1 ಹಣ ಅಲ್ಲ, ನೀವು ಯಾವ್ದು ಇದಂತ ಹೇಳ್ತಿದ್ರಿ? ಸಿಗುವ ತನಕ ನಾವು ಹಣ ಕೊಟ್ಟುದಿಲ್ಲ. ಅವಳಿನ ₹1 ಹಣ ಕೊಟ್ಟುದಿಲ್ಲ. ಎಂತ ಮಾಡಿದ್ರು ಮಾಡ್ಕೊಳ್ಳಿ ನೀವು. ಅಲ್ಲ, ನೀವು ಯಾವ್ದು ಹೋರಾಟ ಆಗ್ತಾ ಇದೆ, ಇವ್ರು ಹೊಯ್ಕೊಂಡು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ. ಯಾರ ಹತ್ರ ಕೇಳಿ ಹೋಗಿದ್ರಿ ಇವರು? ಎಲ್ಲ ಸದಸ್ಯರಿಗೆ ಅಲ್ಲ, ಒಂದು ನಿಮಿಷಮ್ಮ, ನೀವು ಯಾವ್ದು ಲೈವ್ ಇದ್ ಮಾಡಿದಿರಿ, ನಿಮ್ಗೆ ಅದ್ರಲ್ಲಿ ಇದಾಗಿದೆ. ಅದೇ ರೀತಿಯಲ್ಲಿ ಇಡೀ ಸಭೆಯಲ್ಲಿ ಕೂಡ ಎಂತ ಆಗಿದೆ ಅದನ್ನೆಲ್ಲವೂ ಕೂಡ ಸ್ಟಡಿ ಮಾಡ್ಕೊಳ್ಳಿ. ಮತ್ತೆ ಇದ್ರೆ ನಾವು ಮಾತಾಡುವ, ನಿಮ್ಮ ಹತ್ರ ಮಾತಾಡ್ತೇನೆ, ಆಯ್ತಾ? ನೀವು ಅಲ್ಲಿ ಹೋದವರು ಮೊನ್ನೆ ಹಾಗೆ ಉಜಿರೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಧರ್ಮಸ್ಥಳ ಹೆಂಗಸರಿಗೆಲ್ಲ ಸುಳ್ಳು ಹೇಳಿ ಕರ್ಕೊಂಡದ್ದು ಯಾಕೆ?
ಯಾಕೆ ಕರ್ಕೊಂಡು ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೀನಿ ಇದಲ್ಲ ಅಂತ. ಹಣೆ ಬರ ಗೊತ್ತಾಯ್ತಲ್ಲ ನಿಮ್ದು ಧರ್ಮಸ್ಥಳ ಸಂಘದ ನೋಡಿ ಒಳಗಡೆ ನಡೀತಿದ್ ಎಲ್ಲ ಗೊತ್ತಾಯ್ತಲ್ಲ. ಅಲ್ಲ ನೀವು ಹಾಗೆಲ್ಲ ನೀವು ಒಟ್ಟಾರೆ ಮಾತಾಡುವಂತದ್ದು ಅಲ್ಲ. ಒಟ್ಟಾರೆ ತಿಳ್ಕೊಂಡೆ ಮಾತಾಡು ಸರ್. ಒಟ್ಟಾರೆ ಮಾತಾಡುವಂತ ವ್ಯಕ್ತಿ ನಾನಲ್ಲ, ಗೊತ್ತಾಯ್ತಲ್ಲ. ಸರಿ 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 ಆಯ್ತು, ಓಕೆ. ನಾನು ಮಾತಾಡ್ತೇನೆ ನಿಮ್ಮ ಹತ್ರ. ನೀವು ಹಾಗೆಲ್ಲ ಸಭೆ ಮಾಡಿ, ಕೂಡಲೇ ಸಭೆ ಕರೆದು ಸಭೆಯಲ್ಲಿ ಮಾಹಿತಿ ಕೊಡಿ ಸರಿ ಜನರಿಗೆ. ಏನ್ ಧರ್ಮಕ್ಕೆ ನೀವು ಹಣ ಕೊಡ್ಲಿಲ್ಲ, ಬಡ್ಡಿ ತಗೊಳ್ಳಿ, ಸರಿ 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 ಸಭೆ ಮಾಡುವ. ಸಭೆ ಒಕ್ಕೂಟ ಸಭೆಯಲ್ಲಿ ಕೂಡ ಮಾಹಿತಿ ಕೊಡೋಣ. ಏನಾರು ಜನರಿಗೆ ಏನಾರು ಹೆಚ್ಚು ಕಡಿಮೆ ಯಾರಿಲ್ಲ, ಗೊತ್ತಾಯ್ತಲ್ಲ. ನೀವು ಯಾಕೆ ಅಂದ್ಕೊಳ್ಬೇಕು? ನೀವು ಹೇಳುದು ಅಲ್ಲ. ಇವತ್ತು ನಡೀತಾ ಇದ್ದದ್ರಲ್ಲಿ ಇನ್ನೊಂದು ಮಾತಾಡಿದಾನೆ, ಅದು ಗೊತ್ತಾಗಿದೆಯಾ ನಿಮ್ಗೆ? ಎಂತ ಮಾಡಿದಾನೆ? ಹೆಣ್ಮಕ್ಳು, ನಿಮ್ಮ ಮನೆ ಹೆಣ್ಮಕ್ಳನ್ನು ತಕೊಂಡೋಗಿ ಕೊಡಿ, ಇದ್ ಮಾಡ್ಲಿ ಅಂತ ಹೇಳಿ ಎಲ್ಲ ಹೇಳ್ತಾನೆ ಅವನು. ಅದು ನೀವು ನೋಡ್ಲಿಲ್ವಾ? ನೋಡಿ ನೀವು ಲೈವ್ ಪೂರ್ತಿ ನೋಡಿ. ಲೈವ್ ಪೂರ್ತಿ ನೋಡ್ತಿದ್ದೆ ನಾನೀಗ. ಧರ್ಮಸ್ಥಳ ಸಂಘದವ್ರು ಹೋಗಿದ್ರು ಅಂತ ಹೇಳಿ ನಾವು ಮಾತಾಡೋ, ನಾವು ಹೋಗ್ಲಿಲ್ಲ ಕಾರ್ಯಕ್ರಮ. ನಮ್ಮ ಮನೆ ಇಲ್ಲೇ ಇದ್ದೆ, ಅಂಗಡಿಲ್ಲ. ನಾನ್ ನೋಡಿ ಹೇಳಿ ಮಾತಾಡ್ತಿದ್ದದ್ದು. ಅದೇ ಲೈವ್ ಪೂರ್ತಿ ನೋಡಿ ಅಮ್ಮ. ಜನರನ್ನ ಬಿಟ್ಟಂತ ಗಲಾಟೆ ಎಬ್ಸುದು ಅಂತಕ್ಕೆ ಅಲ್ಲ, ಜನರನ್ನ ಬಿಟ್ಟು ಗಲಾಟೆ ಅಲ್ಲ. ಆಯ್ತು, ಅವರು ಎಲ್ಲರೂ ಇದ್ದಾರೆ, ನಾವು ಇದ್ದೇವೆ. ಯಾಕೆ ಅಲ್ಲಿ ಹೋಗಿ ಗಲಾಟೆ ಮಾಡಿದ್ರು ಅವ್ರು ಇವತ್ತು? ಅದು ನಮ್ಗೆ ಬೇಕು. ಸಭೆ ಕರೀನಿ, ಸಭೆಯಲ್ಲಿ ಮಾತಾಡಿ, ಫೋನ್ ನಲ್ಲಿ ಸಭೆಯಲ್ಲಿ ಮಾತಾಡಿ, ಗೊತ್ತಾಯ್ತಲ್ಲ. ಯಾರೇನ್ ಹಣ ಧರ್ಮ ಕೊಡ್ಲಿಲ್ಲ, ಕೈಯಿಂದ ಕೊಡ್ಲ, ನಿಮ್ ಕೈಯಿಂದ ಕೊಡ್ಲಿಲ್ಲ, ಹಂಗೆ ಸಂಬಳ ತಕೊಳ್ತಿದ್ರೆ ಅಲ್ಲ, ಗೊತ್ತಾಯ್ತಲ್ಲ. ಸರಿ ಸರಿ ಓಕೆ ಆಯ್ತು. ಸೌಜನ್ಯ ಹೋರಾಟಕ್ಕೂ ಧರ್ಮಸ್ಥಳ ಸಂಘಕ್ಕೂ ಸಂಬಂಧ ಇದೆಯಾ? ಸಂಬಂಧ ಕಲ್ಪಿಸಿ ಇದರಲ್ಲಿ ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಯಾರು? ಧರ್ಮಸ್ಥಳ ಸಂಘದ ಅಧಿಕಾರಿಗಳು ತಾನೆ. ಆದರೆ ಅದರ ಹಿಂದಿರ್ತಕ್ಕಂಥ ಮಾಸ್ಟರ್ ಮೈಂಡ್ ಯಾರ್ದು? ಧರ್ಮಸ್ಥಳದ ಕಾಮಂದು ತಾನೆ. ಇದಕ್ಕೆ ನಾವು ನ್ಯಾಯ ಕೇಳಬೇಕಲ್ವಾ? ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾ ಇರೋಣ. ಇದೇ ತಿಂಗಳು 16ಕ್ಕೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಅದು ಏನಾಗುತ್ತೆ, ಏನು ಬಿಟ್ಟತ್ತೆ ಎಂಬುದರ ಬಗ್ಗೆ ನನ್ನ ಕೈಲಾದಷ್ಟು ಅಪ್ಡೇಟ್ ಕೊಡ್ತೀನಿ. ಅವಾಗ ನೋಡಿ, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾರಿದ್ದಾರೋ ಅವರಿಗೆಲ್ಲ ಏನು ಗತಿ ಆಗುತ್ತೋ, ಏನು ಬಿಡುತ್ತೋ ದೇವರೇ ಬಲ್ಲ. ಈ ಸೌಜನ್ಯಗಳ ಶಕ್ತಿಯಿಂದ ಅತ್ಯಾಚಾರಿಗಳಿಗೆ ಮತ್ತು ಧರ್ಮಸ್ಥಳದ ಕಾಮಂದರುಗಳಿಗೆ ನಡಕ ಹುಟ್ಟುವುದೊಂದು ಗ್ಯಾರಂಟಿ. ಇದು ಸತ್ಯಮೇವ ಜಯತೆ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಜಸ್ಟಿಸ್ ಫಾರ್ ಸೌಜನ್ಯ.